ಕೇಸರಿಬಾತ್ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ, ಚೆನ್ನಾಗೇ ಬರ್ತಾ ಇಲ್ಲ, ಇಲ್ಲ ತುಂಬ ಗಟ್ಟಿ ಆಗತ್ತೆ, ಇಲ್ಲ ತುಂಬ ತೆಳುವಾಗತ್ತೆ, ಇಲ್ಲ ಅಂಟಂಟಾಗತ್ತೆ ಅಂತ ಅನ್ನೋರು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ನೋಡಿ ಪೈನಾಪಲ್ ಹಾಕಿ ಬಟರ್ ಸ್ಟೈಲಲ್ಲಿ ಅಥವಾ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಅಂಥ ಕೇಸರಿಬಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ, ಎಲ್ಲೂ ಕೂಡ ನೋಡಿರಲ್ಲ, ಮಿಸ್ ಮಾಡಿದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲೊಂದು ಸುಮಾರು ಒಂದು ಬೌಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಫೈನ್ ಚಾಪ್ ಮಾಡ್ಕೊಂಡಿರೋ ಅಂಥ ಪೈನಾಪಲ್ಲು, ಅದಕ್ಕೊಂದು 3-4 ಸ್ಪೂನಷ್ಟು ಸಕ್ಕರೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅದು ಬೆಂದಿದೆ ಅಂತ ಅಂದರೆ ಸಾಕು ಸ್ನೇಹಿತರೆ. ನಮಗೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು. ಪೈನಾಪಲ್ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ತಿಂತಾ ಇರಬೇಕಾದ್ರೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಒಂದು ರೌಂಡ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಬೇಯೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ. ಹಿಂಗೆ ಕುದಿ ಬಂದ ತಕ್ಷಣ ಅದು ನಾವು ಫೈನ್ ಚಾಪ್ ಮಾಡಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಅದು. ನೋಡಿ, ಆಲ್ಮೋಸ್ಟ್ ನಮಗೆ ಟ್ರಾನ್ಸ್ಪರೆಂಟ್ ಥರ ಅನ್ನಿಸ್ತಾ ಇದೆ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಬೆಂದ್ಬಿಟ್ಟಿದೆ. ಇದು ಚೆನ್ನಾಗಿ ಇಷ್ಟ ಆದರೆ ಸಾಕಾಗತ್ತೆ. ಈ ಟೈಮ್ನಲ್ಲಿ ನಾನು ಮಿಕ್ಕಿರೋ ಅಂಥ ಸಕ್ಕರೆನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು 1.5 ಬೌಲಷ್ಟು ರವೆ ತೊಗೊಂಡ್ರೆ 1.5 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಇಲ್ಲಿ ನೀರನ್ನು ಕೂಡ ಅಷ್ಟೇ ಸ್ನೇಹಿತರೆ, ನೀರನ್ನು ಕೂಡ ಮೆಷರ್ ಮಾಡಿನೇ ಹಾಕಬೇಕು, ಆವಾಗ ಪಕ್ಕಾ ಬರುತ್ತೆ. ನಾನು ಅದೇ ಬೌಲು ಮೆಷರ್ಮೆಂಟಲ್ಲಿ ಸುಮಾರು 5 ಕಪ್ಪಷ್ಟು ನಾನಿಲ್ಲಿ ನೋಡಿ ಈ ಬೌಲ್ ಮೆಷರ್ಮೆಂಟನ್ನೇ ತೊಗೊಂಡಿರೋದು. 5 ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ಪಾಕ ಬರಬೇಕು ಆ ಥರ ಏನೂ ಇಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಇವಾಗ 1.5 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 1.5 ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಬೌಲು ಮೆಷರ್ಮೆಂಟಲ್ಲಿ 5 ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಪಕ್ಕಾ ಮೆಷರ್ಮೆಂಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಹಾಕಬೇಕಾಗತ್ತೆ ಸ್ನೇಹಿತರೆ. ನಾನಿಲ್ಲಿ 1.5 ಬೌಲು ಚಿರೋಟಿ ರವೆ ತೊಗೊಂಡಿರೋದ್ರಿಂದ ಸುಮಾರು 1 ಬೌಲಷ್ಟು ತುಪ್ಪ ಹಾಕಬೇಕಾಗುತ್ತೆ. ಒಂದು 1/4 ಬೌಲಷ್ಟು, ಕಾಲು ಅಥವಾ ಅರ್ಧ ಬೌಲ್ ಹಾಕಿದ್ರೂ ನಡೆಯುತ್ತೆ. ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಪೂರ್ತಿಯಾಗಿ ತುಪ್ಪ ಹಾಕಬೇಕು ಅಂತಲೂ ಅಂದ್ಕೊಂಡೆ, ಬಟ್ ಪೂರ್ತಿಯಾಗಿ ತುಪ್ಪ ಹಾಕಿ ಮಾಡಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ನಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಬೇಕು ಅಂದರೆ ಇದು ಎರಡರದ್ದು ಕೂಡ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ, ತುಪ್ಪ ಮತ್ತು ಎಣ್ಣೆಯನ್ನು. ಇಲ್ಲಿ ಸುಮಾರು ಒಂದು 15 ಗೋಡಂಬಿ, ಒಂದು 15-20 ದ್ರಾಕ್ಷಿನ ಆ ತುಪ್ಪ ಜೊತೆನೇ ಎಣ್ಣೆ ಜೊತೆನೇ ಫ್ರೈ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ದಪ್ಪ ಹಾಕ್ತಾ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಇದು ರೆಡಿ ಆಗಿದೆ ಅಂತ. ನಾವು ಇದನ್ನು ಸಪ್ರೇಟ್ ಮಾಡೋದೇನು ಬೇಡ ಸ್ನೇಹಿತರೆ. ಇದಕ್ಕೊಂದು 4-5 ಲವಂಗ ಹಾಕಿದ್ದೀನಿ. ಲವಂಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ದಾಗೆ 1.5 ಬೌಲಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನಾವು ಈ ಚಿರೋಟಿ ರವೆನ ತುಪ್ಪ ಮತ್ತು ಎಣ್ಣೆದು ಏನಿಲ್ಲಿ ಮಿಶ್ರಣ ಇದೆ ಅಲ್ವಾ, ಇದರಲ್ಲಿನೇ ಫ್ರೈ ಮಾಡಬೇಕು. ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ನಮ್ಗೆ ಅದು ಸೈಡಲ್ಲಿ ತುಪ್ಪ ಬಿಡ್ತಾ ಬರುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದೊಳ್ಳೆ ಅರೋಮಾ ಬರ್ತಾ ಇರುತ್ತೆ. ಅಲ್ಲಿ ತನಕ ನಾವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇದೆ ಅಂದರೆ ಚಿರೋಟಿ ರವೆ ಇರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಈಗ ಆಲ್ಮೋಸ್ಟು ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚಿರೋಟಿ ರವೆ ಆಗಿರೋದ್ರಿಂದ ಅದು ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ಪೂರ್ತಿಯಾಗಿ ಆಗಿದೆ. ನಾವಿಲ್ಲಿ ಪೈನಾಪಲ್ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಹಿಂಗೆ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಚಿರೋಟಿ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪೂರ್ತಿಯಾಗಿ ಅಷ್ಟು ನೀರನ್ನು ಹಾಕ್ಕೊಂಬಿಡ್ಬೇಕು ಸ್ನೇಹಿತರೆ. ಹಿಂಗೆ ಮಿಕ್ಸ್ ಮಾಡ್ತಾ ಪೂರ್ತಿಯಾಗಿ ಹಾಕ್ಕೊಂಬಿಡ್ಬೇಕು. ನಿಮಗೆ ಫಸ್ಟ್ಗೆ ತುಂಬ ತೆಳು ಅಂತ ಅನಿಸುತ್ತೆ, ಏನೂ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಏನಿದು ಕೇಸರಿಬಾತ್ ಅಂತೀರಾ, ಕಲರ್ ಇಲ್ಲ ಅಂತ ಅಂದ್ಕೊಳ್ಬೋದು ಅಲ್ವಾ ನೀವು ಇದಕ್ಕೆ ಕೇಸರಿ ಕಲರನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಏಲಕ್ಕಿಯನ್ನು, ಒಂದು 3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪೈನಾಪಲ್ ಅಂದರೆ ಯೆಲ್ಲೋ ಕಲರ್ ಇರುತ್ತೆ, ಸೊ ನಾನಿಲ್ಲಿ ಯೆಲ್ಲೋ ಕಲರ್ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಫುಡ್ ಕಲರನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರಾಗಿ ಬರ್ತಾ ಇದೆ ಅಂತ, ಪೈನಾಪಲ್ ಥರನೇ ಬರ್ತಾ ಇದೆ. ಸೊ ಫ್ಲೇವರು ಅದೇ ಇದೆ, ಕಲರು ಅದೇ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ.
ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ. ಲಾಸ್ಟು ತನಕ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆನೂ ಆ ಒಂದು ಕಲ್ಲರು ಹಿಡಿಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೈಡಲ್ಲಿ ನೋಡಿ ತುಪ್ಪ ಬಿಡ್ತಾ ಹೋಗ್ತಾ ಇದೆ, ಅಲ್ಲಿ ತನಕನೂ ಕೂಡ ನಾವು ಇದನ್ನು ಬೇಯಿಸ್ಕೊಬೇಕು. ಲಾಸ್ಟಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡೋಣ. ನೋಡಿ ಈ ಥರ ಹಿಂಗೆ ತಳ ಬಿಡಬೇಕು, ಆವಾಗ ತುಂಬ ಚೆನ್ನಾಗಿ ಕೇಸರಿಬಾತು ಬಂದಿದೆ ಅಂತ 100% ಪರ್ಫೆಕ್ಟಾಗಿ ಬಂದಿದೆ. ಈ ಒಂದು ಮೆಷರ್ಮೆಂಟನ್ನು ಕರೆಕ್ಟಾಗಿ ನೀವು ಹಾಕ್ಕೊಂಡ್ಬಿಟ್ರಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಪೈನಾಪಲ್ ಕೇಸರಿಬಾತ್ ರೆಡಿ ಆಯಿತು. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ನೋಡಿ ಆ ಒಂದು ಬಿಸಿಗೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಟಿದೆ ನೋಡಿ. ಇವಾಗ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಮನೆಯಲ್ಲೇ ಮಾಡಿರೋ ಅಂಥ ಹೋಟೆಲ್ ಸ್ಟೈಲ್ ಪೈನಾಪಲ್ ಕೇಸರಿಬಾತ್ ರೆಡಿಯಾಗಿದೆ ಸ್ನೇಹಿತರೆ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿರೋ ಅಂಥ ಬೇರೆ ವೀಡಿಯೋಸ್ ಬೇಕು, ಸ್ವೀಟ್ ವೀಡಿಯೋಸ್ ಬೇಕು ಅಂತ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿತ್ತು, ತುಂಬಾ ಚೆನ್ನಾಗೂ ಕೂಡ ಆಯಿತು. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಮಿಸ್ ಮಾಡದೆ ಟ್ರೈ ಮಾಡ್ತೀರಾ, ಅದೇ ರೀತಿಯಾಗಿ ವಿಡಿಯೋನೂ ಕೂಡ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.